ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಕರ್ಜಿಕಾಯಿ ಅಂತೂ ಒಂದು ಸ್ವಲ್ಪನೂ ಕೂಡ ಮೆತ್ತಗಾಗೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಕೇವಲ ಒಂದು ಮುಕ್ಕಾಲು ಬೌಲು ಕಡಲೆ ಬೀಜ, ಒಂದು ಮುಕ್ಕಾಲು ಬೌಲು ಕಡಲೆಯಿಂದ ಎಷ್ಟು ಕರ್ಜಿಕಾಯಿ ಆಗುತ್ತೆ ಅಂತ ಒಂದ್ಸಲ ನೀವು ನೋಡಿ. ಈ ಚಕ್ಲಿನೂ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನೋಡಿ. ಈಗ ನಾನು ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೇವಲ ನೋಡಿ, ನಾನು ಒಂದು ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಬೌಲು ಚಿರೋಟಿ ರವೆ ಸೇರಿಸ್ಕೊತಾ ಇದ್ದೀನಿ. ಈಗ ಮುಕ್ಕಾಲು ಬೌಲು ಸಕ್ಕರೆ, ಸ್ವಲ್ಪ ಉಪ್ಪು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೋಡಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2-3 ಸ್ಪೂನ್, ಚಿಕ್ಕ ಸ್ಪೂನ್ ಅದಕ್ಕೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಆದರೆ ಎಣ್ಣೆ ಸಾಕು. ಅಷ್ಟಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕಾಯಿಸಿರೋ ಎಣ್ಣೆ ಏನಲ್ಲ, ಈಗ ರೆಡಿ ಏನಾದರೂ ತೇಲ್ಸಿ ಅಡುಗೆ ಎಣ್ಣೆ ರೆಡಿ ಇರುತ್ತಲ್ಲ ಆ ಥರ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ತಣ್ಣಗಿರೋ ಎಣ್ಣೆನೇ ಹಾಕಿದ್ದೀನಿ. ನಾನೇನು ಬಿಸಿ ಎಣ್ಣೆ ಬಿಸಿ ಮಾಡ್ಕೊಂಡೇನು ಹಾಕಿಲ್ಲ ಇದಕ್ಕೆ. ನೀವಂತೂ ಕರ್ಜಿಕಾಯಿ ಅಂತೂ ಮಾಡೋಕ್ಕೆ ಬರಲ್ಲ, ನನಗಂತೂ ತುಂಬ ಕಷ್ಟ ಅನ್ನೋರು ನೋಡ್ಕೊಡಿ ಈ ಥರ ಈ ವಿಡಿಯೋ ನೋಡಿ ಒಂದ್ಸಲ. ನಿಮಗೆ ಕೊನೆಯವರೆಗೂ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದಾರೋ ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕರ್ಜಿಕಾಯಿ ಅಂತೂ ಮೆತ್ತಗಾಗೋ ಚಾನ್ಸೇ ಇರಲ್ಲ. ತುಂಬ ಕ್ರಿಸ್ಪಿ ಆಗಿ ಬರುತ್ತೆ. ಹಿಟ್ಟು ನೋಡಿದ್ರಲ್ವಾ, ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಕೈ ಒಂದು ಮುಷ್ಟಿ ಹಿಡಿದಾಗ ಒಂದು ಮಾಮೂಲಿ ಗಟ್ಟಿ ಥರ ಆದಾಗ ಕರೆಕ್ಟಾಗಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು. ಅಂದರೆ ಚೆನ್ನಾಗಿ ನಾದ್ಕೊಂಡು ಕಲಸಿ ಮುಚ್ಚಿಡಬೇಕು. ಒಂದು 10 ನಿಮಿಷ, ಕಾಲು ಗಂಟೆ ಮುಚ್ಚಿಡ್ಕೊಬೇಕು. ನೆನಿಬೇಕಲ್ಲ, ಹಂಗಾಗಿ ನೋಡಿ ಒಂದು ಬಟ್ಲ ತೊಗೊಂಡು ಈ ಥರ ಮುಚ್ಚಿಡ್ತಾ ಇದ್ದೀನಿ, ಹೇರೆಲ್ಲ ಹೋಗ್ದಿರ ಆ ಥರ. ಅಷ್ಟರಲ್ಲಿ ಇವಾಗ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಮುಕ್ಕಾಲು ಬೌಲು ಕಡಲೆ ತೊಗೊಂಡಿದ್ದೀನಿ. ಮುಕ್ಕಾಲು ಬೌಲ್ ಕಡಲೆ ತೊಗೊಂಡ್ಮೇಲೆ ಈಗ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಬೇಕು. ಮುಕ್ಕಾಲು ಬೌಲು ಬೆಲ್ಲ, ಮುಕ್ಕಾಲು ಬೌಲ್ ಬೆಲ್ಲ, ಅದಕ್ಕೆ ಒಂದು 3-4 ಏಲಕ್ಕಿ, 2-3 ಏಲಕ್ಕಿ ಆದ್ರೂ ಸಾಕು. ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡು ರುಬ್ಬಬೇಕು, ಗ್ರೈಂಡ್ ಮಾಡ್ಕೊಬೇಕು. ನೋಡಿ ಈ ಥರ ತರಿ ಫುಲ್ಲು ತರಿ ಬೇಡ, ಒಂದು ಮೀಡಿಯಮ್ ಹದವಾಗಿ ಇರಬೇಕು. ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಎಳ್ಳು ಬೇಕು. ಒಂದು ಚಿಕ್ಕ ಹೋಳಲ್ಲಿ ಅರ್ಧ ಹೋಳು ಕೊಬ್ಬರಿ ತುರಿದು ತಗೊಂಡಿದ್ದೀನಿ. ಗಸಗಸೆ 1 ಸ್ಪೂನ್, ಗಸಗಸೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಗಸಗಸೆ ಆದರೆ ಸಾಕು. ಇಷ್ಟು ಸ್ಟಫಿಂಗಲ್ಲಿ ಎಷ್ಟು ಕರ್ಜಿಕಾಯಿ ಆಗುತ್ತೆ ಅಂದರೆ ಕೇವಲ ಏನಿಲ್ಲ ಅಂತ ಅಂದ್ರೂ ನಿಮಗೆ 40-50 ಕರ್ಜಿಕಾಯಿ ಮೇಲಾಗುತ್ತೆ. ಇನ್ನು ಇಷ್ಟು ಸ್ಟಫಿಂಗಲ್ಲಿ ಕರ್ಜಿಕಾಯಿ ಮಾತ್ರ 40-50 ಮೇಲಾಗುತ್ತೆ ಕರ್ಜಿಕಾಯಿ. ನಾನು ಹಿಟ್ಟು ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ನಿಮಗೆ 30-35 ಕರ್ಜಿಕಾಯಿ ಆಗುತ್ತೆ. ಅಷ್ಟು ಹಿಟ್ಟಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ಅಷ್ಟಾಗುತ್ತೆ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದರೆ ಎಷ್ಟು ಕಡಿಮೆ ಖರ್ಚು. ತುಂಬ ರುಚಿಯಾಗಿರುತ್ತೆ ಮಾತ್ರ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಹಿಟ್ಟು ಕೂಡ ಅಷ್ಟರಲ್ಲಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಅದನ್ನು ಚೆನ್ನಾಗಿ ಇನ್ನೊಂದ್ಸಲ ನಾದ್ಕೋಬೇಕು. ಮುಷ್ಟಿಯಿಂದ ಚೆನ್ನಾಗಿ ನಾದ್ಕೋಬೇಕು, ಗುದಿಬೇಕು. ಆ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಗೊತ್ತಾಗುತ್ತಲ್ಲ ನೀಟಾಗಿ. ರವೆ ಮತ್ತು ಮೈದಾ ಎರಡೂ ಸಮ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮಾತ್ರ. ನೋಡಿ, ಹೀಗೆ ಹಿಟ್ಟರು ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಒಂದು ಚಪಾತಿ ಲಟ್ಸೋದಕ್ಕೆ ಮಣೆ ತಗೊಂಡು, ಅದಾದಮೇಲೆ ಸ್ವಲ್ಪ ಹಿಟ್ಟು, ಪೂರಿ ಅದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಪೂರಿ ಲಟ್ಟಿಸ್ಕೊಳ್ತೀವಲ್ಲ ಹಾಗೆ ಲಟ್ಟಿಸ್ಕೊಬೇಕು. ಅಂದರೆ ತೀರಾ ತೆಳುವಾಗೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ಈ ಥರ ಕೆಲವೊಬ್ಬೊಬ್ಬರಿಗೆ ಕರ್ಜಿಕಾಯಿ ಅಂತ ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ಬರಲ್ಲ, ಮೆತ್ತಗಾಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿ ಬರಲ್ಲ ಅಂತಾರೆ. ಹಾಗಾಗಿ ಯಾಕೆ ಬರಲ್ಲ, ಈ ಥರ ಟ್ರೈ ಮಾಡಿ, ನಿಮಗೆ ಚೆನ್ನಾಗಿ ಬರುತ್ತೆ. ನೀವು ಇನ್ನೊಂದ್ಸಲ ನೀವು ಮತ್ತೆ ಕರ್ಜಿಕಾಯಿ ಅಂತೂ ಹೊರಗಡೆ ತರೋದೇ ಇಲ್ಲ, ನೀವೇ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ನೋಡಿ, ಈ ಥರ ದಪ್ಪ ಇಷ್ಟದ ಇರಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಅರ್ದಿರೋದು ಇಷ್ಟೇ.
ತೀರಾ ದಪ್ಪನೂ ಇಲ್ಲ, ತೀರಾ ತೆಳುವಾಗೂ ಇರಬಾರ್ದು, ಮೀಡಿಯಮ್ ಆಗಿ ತೀರಾ ದಪ್ಪನೂ ಇರಬಾರ್ದು, ಚೆನ್ನಾಗಿ ಬರಲ್ಲ. ಈಗ ಇದಕ್ಕೆ ಒಂದು ಅಂದರೆ ಇದಕ್ಕೆ ಕರ್ಜಿಕಾಯಿ ಮೋಲ್ಡ್ಗೆ ಏನು ಮಾಡಬೇಕು ಅಂದರೆ ಸುತ್ತಲೂ ಎಣ್ಣೆ ಹಚ್ಕೊಬೇಕು. ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ತೆಗಿಯೋದಕ್ಕೆ. ನೀರೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡಿ, ಸುತ್ತು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಸೈಡಿಗೆ, ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ತೆಕ್ಕೊಂಬಿಡ್ಬೇಕು. ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ. ನಿಧಾನವಾಗಿ ತೆಗಿಬೇಕು, ಯಾಕಂದರೆ ನಾವು ರವೆ ಮತ್ತು ಮೈದಾ ಎರಡೂ ಹಾಕಿರ್ತೀವಲ್ಲ, ಹಂಗಾಗಿ ನಿಧಾನಕ್ಕೆ ನೀವು ಕೈಯಿಂದ ಬಿಡಿಸ್ಕೊಂಡು ತಕ್ಕೊಬೇಕು. ಅಂದರೆ ಎಣ್ಣೆ ಇನ್ನೊಂದು ಸ್ವಲ್ಪ ನೀಟಾಗಿ ಎಣ್ಣೆ ಹಾಕ್ದಿರೇ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ತೆಗಿಯೋದಕ್ಕೆ ಕಷ್ಟ ನೋಡಿ. ನಾನು ಇನ್ನೂ ಎಣ್ಣೆ ಏನೂ ಹಾಕಿಲ್ಲ ಅದಕ್ಕೆ ಆ ಥರ ನಿಧಾನ ಆಗುತ್ತೆ ತೆಗಿಯೋದಕ್ಕೆ. ನೀವು ಎಣ್ಣೆ ಹಾಕ್ಕೊಂಡ್ರೆ ಮಾತ್ರ ತುಂಬ ಈಸಿ, ಬೇಗ ಬರುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಕೊಬೇಕು. ಇವಾಗ ಎಣ್ಣೆ ಹಚ್ಕೊಂಡ್ಮೇಲೆ ಆವಾಗ ನೀಟಾಗಿ ಬೇಗ ಬರುತ್ತೆ ನೋಡಿ. ಇದೇ ಥರ ಎಲ್ಲ ಇದು ಪೂರಿಗಳನ್ನೆಲ್ಲ ಈ ಥರ ಅಂದರೆ ಪೂರಿ ಯಾವ ಥರ ಲಟ್ಟಿಸ್ಕೊತೀವೋ ಆ ಥರ ಲಟ್ಟಿಸ್ಕೊಬೇಕು ನೋಡಿ. ಹೀಗೆ ಎಲ್ಲವನ್ನೂ ಇದೇ ಥರ ಮಾಡ್ಕೊಬೇಕು ನೋಡಿ. ಸ್ಟಫಿಂಗ್ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದು ಕಾಲು ಸ್ಪೂನ್ ಆದರೆ ಸಾಕು, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಓಪನ್ ಆಗಿಬಿಡುತ್ತೆ. ಹಂಗಾಗಿ ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು. ಸೀನು ಅಷ್ಟೇ, ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಸೀನ್ ನನಗಂತೂ ಸಾಕು ಅನ್ನಿಸ್ತು. ನೀವು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿರೋದು ಕರೆಕ್ಟಾಗಿದೆ ನೋಡಿ. ಅಲ್ಲೇ ನಾನು ಒಂದು ಸಲ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋಕ್ಕೆ ಮುಂಚೆನೇ ಅಲ್ಲೇ ಸ್ವಲ್ಪ ನಾನು ಹಾಕ್ಕೊಂಡು ತೇಲಿಸಿದ್ದೆ, ಮತ್ತು ತುಂಬ ಚೆನ್ನಾಗಿ ಬಂತು ಮಾತ್ರ ನೋಡಿ. ಈಗ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂತಂದರೆ ನೋಡಿ, ಈ ಥರ ಒಂದೂ ಕೂಡ ಓಪನ್ ಆಗಲ್ಲ ಎಣ್ಣೆನಲ್ಲಿ, ನೋಡ್ಕೊಳ್ಳಿ. ಹೀಗೆ ಈ ಥರ ನಿಧಾನವಾಗಿ ಒನ್ ಬೈ ಒನ್ ಹಾಕ್ಕೊಬೇಕು. ಈ ಬಾಣಲೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಬೇಕು. ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ನೋಡಿ. ನಾನು ಅಷ್ಟು 10 ರಿಂದ 11 ಕರ್ಜಿಕಾಯನ್ನು ಹಾಕ್ಕೊಂಡಿದ್ದೀನಿ. ನಾವು ಹೊರಗಡೆ ಈ ಕರ್ಜಿಕಾಯಿ ತರಬೇಕು ಅಂತಂದರೆ ಏನಿಲ್ಲ ಅಂತಂದ್ರೆ 10 ರೂಪಾಯಿಗೆ ಒಂದಿರುತ್ತೆ, 50 ರೂಪಾಯಿಗೆ 5 ಬರೋದು ಕರ್ಜಿಕಾಯಿ. ಈಗ ನೀವು ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ನೀವು ರುಚಿಯಾಗೂ ತಿನ್ಬೋದು, ಜೊತೆಗೆ ನಿಮ್ಗೆ ಎಷ್ಟು ಬೇಕಷ್ಟು ಕೂಡ ತಿನ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ಟೇಸ್ಟು ಹಂಗೆ ಇರುತ್ತೆ ನೋಡಿ. ಕಲರ್ ನೋಡಿ ಹೆಂಗೆ ಬಂದಿದೆ ಅಂತ. ಒಂದು ಕರ್ಜಿಕಾಯಿಗಳು ಕೂಡ ಓಪನ್ ಆಗಿಲ್ಲ. ತುಂಬ ಚೆನ್ನಾಗಿ, ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಅಂದರೆ ನೀವು ತೇಲ್ಸೋವಾಗ ಏನು ಗೊತ್ತಾ, ಮೇಯ್ನು ಕಾವು ಎಣ್ಣೆ ಜಾಸ್ತಿ ಇರಬಾರ್ದು, ಮೀಡಿಯಮ್ ಹದವಾಗಿರಬೇಕು. ನೀವು ಮೀಡಿಯಮ್ ಉರಿನಲ್ಲಿ ತೇಲ್ಸ್ಬೇಕು. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ನೀವು ಅನ್ಬೇಕು ಅಂದ್ಕೊಳ್ತೀರ, ಆಮೇಲೆ ಅಯ್ಯೋ ಮೆತ್ತಗಾಯ್ತು, ಚೆನ್ನಾಗಿ ಬಂದಿಲ್ಲ, ಚೆನ್ನಾಗಿ ತೋರಿಸ್ಕೊಟ್ಟಿಲ್ಲ ಅಂತೀರಾ. ಹಂಗೆ ಅನ್ಕೋಬಾರ್ದು. ಅದಕ್ಕೋಸ್ಕರ ಫಸ್ಟೇ ಹೇಳ್ತಾ ಇದ್ದೀನಿ, ಸಣ್ಣ ಉರಿ ಇಟ್ಟರೆ ಎಣ್ಣೆ ಕುಡಿಯುತ್ತೆ, ಜೋರು ಉರಿ ಇಟ್ಟರೆ ಮೆತ್ತಗಾಗುತ್ತೆ. ಮೀಡಿಯಮ್ ಉರಿ ಇರಬೇಕು, ಜೊತೆಗೆ ಎಣ್ಣೆ ಕಾವು ಜಾಸ್ತಿ ಬರಬಾರ್ದು. ಮೀಡಿಯಮ್ ಒಂದು ಹದವಾಗಿ ಕಾದಿರಬೇಕು ಎಣ್ಣೆ. ಆವಾಗಲೇ ನಿಮಗೆ ಕರ್ಜಿಕಾಯಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ನೀವು ಎಷ್ಟು ಒಂದು ತಿಂಗಳೆಲ್ಲ ಇಟ್ಕೊಂಡು ತಿಂದರೂ ಕರ್ಜಿಕಾಯಿ ಸ್ಮೂತ್ ಆಗೋದೇ ಇಲ್ಲ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಹೇಳಿರೋ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿಗಳು ಮಾತ್ರ. ಮನೆಯಲ್ಲಿ ಮಕ್ಳು ಯಾರು ಕರ್ಜಿಕಾಯಿ ತಿನ್ನಲ್ವಾ, ಇಷ್ಟಪಡಲ್ವಾ, ಆದರೆ ಈ ಕರ್ಜಿಕಾಯಿ ಕೊಡಿ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ, ಕರ್ಜಿಕಾಯೇ ತಿಂತಾ ಇರಲಿಲ್ಲ ಮಕ್ಕಳು. ಈ ಥರ ಮಾಡಿಕೊಟ್ಟಿದ್ದಕ್ಕಂತೂ ತುಂಬ ಇಷ್ಟಪಟ್ಟು ಕರ್ಜಿಕಾಯಿನ ತಿಂತಾರೆ ನೋಡಿ. ಹೀಗೆ ನಾನು ಹಿಂಗೆ ಒಂದು ಸ್ವಲ್ಪ ಚಕ್ಲಿನೂ ಕೂಡ ಮಾಡಿಕೊಂಡೆ. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಆದರೆ ಆ ವಿಡಿಯೋ ಚಕ್ಲಿ ಯಾವ ಥರ ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ. ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಬೆಣ್ಣೆ ಥರ ಇತ್ತು, ಆದರೆ ಬೆಣ್ಣೆ ಹಾಕಿಲ್ಲ, ಆದರೂ ಚಕ್ಲಿ ಬೆಣ್ಣೆ ಥರ ಬರೋದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನಾನು ಇವಾಗ ಕರ್ಜಿಕಾಯಿನೆಲ್ಲ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅಂತ ನಾನು ಮಾಡ್ಕೊಂಡಿರೋದು. ನೀವು ಕೂಡ ಮಾಡ್ಕೊಳ್ಳಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ಎಲ್ರಿಗೂ ನಮಸ್ಕಾರ.